ಹಾಯ್ ಫ್ರೆಂಡ್ಸ್, ಇದು ವೆರಿ ಸಿಂಪಲ್ ಮ್ಯಾಂಗೋ ಸ್ಟೈಲ್ ಅವಲಕ್ಕಿ ರೆಸಿಪಿ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟ್ ಕಾಯಿ ಮತ್ತು ಬೆಲ್ಲ ತಗೊಂಡಿದ್ದೇನೆ. ಸೊ ಕಾಯಿ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಬೆಲ್ಲ ಕೂಡ ತಗೊಂಡಿದ್ದೇನೆ. ಓಕೆನಾ? ನೀವು ಮಾಡುವಾಗ ಎಷ್ಟು ಕಾಯಿ ತಗೋತೀರೋ ಅಷ್ಟೇ ಬೆಲ್ಲ ತಗೋಬೇಕು. ಸೊ ಈ ಕಾಯಿ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಒಂದು ಪಾತ್ರೆಗೆ ಹಾಕಿಬಿಟ್ಟು ಕಾಯಿ ಮತ್ತು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಅವಲಕ್ಕಿ ಹಾಕ್ಕೋಬೇಕು. ಓಕೆ. ನಿಮಗೆಷ್ಟು ಅಂದರೆ ನಾನು ಇವಾಗ ಕಾಯಿ ಬೆಲ್ಲ ಎಷ್ಟು ತಗೊಂಡಿದ್ದೀನಿ ಅಷ್ಟು ಅವಲಕ್ಕಿ ಹಾಕ್ಕೋತಾ ಇದ್ದೇನೆ. ಓಕೆನಾ? ಸೊ ನಾನು 3 ಹಿಡಿಯಷ್ಟು ಅವಲಕ್ಕಿ ಹಾಕ್ತಾ ಇದ್ದೇನೆ ಇದಕ್ಕೆ. ಅದಷ್ಟು ಪರ್ಫೆಕ್ಟ್ ಆಗುತ್ತೆ. ಓಕೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಈಗ ಕಾಯಿ ಬೆಲ್ಲ ಹಾಕಿಬಿಟ್ಟು ನೀವು ಅವಲಕ್ಕಿ ಜಾಸ್ತಿ ಹಾಕಿದರೆ ಅದು ಸ್ವೀಟ್ ಕಡಿಮೆ ಆಗುತ್ತೆ. ಮತ್ತು ರುಚಿ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ನಿಮ್ಗೆ ಎಷ್ಟು ಅವಲಕ್ಕಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅವಲಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಎಲ್ಲ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆನಾ? ಈ ಅವಲಕ್ಕಿಗೆ ಸ್ಪೆಷಲ್ ಏನಂತ ಹೇಳಿದರೆ, ನಾನಿವಾಗ ಮಿಕ್ಸ್ಚರ್ ಹಾಕ್ತಾ ಇದ್ದೇನೆ. ಇದಕ್ಕೆ ಖಾರ ಅಂತ ಹೇಳ್ತಾರೆ ಕೆಲವೊಬ್ಬರು, ಕೆಲವೊಂದು ಕಡೆ. ಸೊ ಕೆಲವೊಂದು ಕಡೆ ಮಿಕ್ಸ್ಚರ್ ಅಂತಲೂ ಹೇಳ್ತಾರೆ. ಓಕೆನಾ? ಈ ಮಿಕ್ಸ್ಚರ್ ಅವಲಕ್ಕಿಗೆ ಹಾಕಿದ್ರೆ ಅದ್ರ ಟೇಸ್ಟ್ ಸೂಪರಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಆಮೇಲೆ ಹೇಳಿ. ಓಕೆನಾ? ಮಿಕ್ಸ್ಚರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ತುಪ್ಪ ಕೂಡ 1 ಸ್ಪೂನ್ ಹಾಕಿದ್ದೇನೆ. ತುಪ್ಪ ನಿಮಗೆ ಬೇಡದಿದ್ದರೆ ಅದನ್ನು ಹಾಕೋದು ಅವಶ್ಯಕತೆ ಏನಿಲ್ಲ. ಸೊ ತುಪ್ಪ ಇಷ್ಟ ಇದ್ದವರು ಹಾಕ್ಕೋಬೋದು. ಬಟ್ ಸ್ಮೆಲ್ ಚೆನ್ನಾಗಿ ಬರ್ತದೆ, ಟೇಸ್ಟ್ ಆಗುತ್ತೆ ಅಂದರೆ ತುಪ್ಪ ಹಾಕಿದೆ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿದೆ ಅವಲಕ್ಕಿ, ಮಿಕ್ಸ್ಚರ್ ಅವಲಕ್ಕಿ. ಓಕೆನಾ? ಒಂದು ಸಲ ಮಾಡಿ ಟ್ರೈ ಮಾಡಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.